ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ತು ಬಿಗ್ ರಿಲೀಫ್. ಸಂಚಲನವನ್ನ ಸೃಷ್ಟಿಸಿತ್ತು ಈ ಪ್ರಕರಣ. ಲೋಕ ಕ್ಲೀನ್ ಚಿಟ್. ಇದೀಗ 14 ಸೈಟ್ ವಿಚಾರದಲ್ಲಿ ಕೋರ್ಟ್ನಲ್ಲಿ ಕೇಸು. ಲೋಕಾಯುಕ್ತ ವರದಿ ಸಲ್ಲಿಕೆಗೆ ಅಂತಿಮ ಸಿದ್ಧತೆ. ಎಸ್ಐಟಿ ತನಿಖೆ ನಡೆಸಿದಂತ ಮೈಸೂರು ಲೋಕಾಯುಕ್ತ ಎಸ್ಪಿ ವರದಿಯನ್ನ ಸಿದ್ಧಪಡಿಸಿದೆ. ಸಾಕ್ಷ್ಯಾಧಾರದ ಕೊರತೆಯಿಂದ ಸಿಎಂಗೆ ಕ್ಲೀನ್ ಚಿಟ್ ಸಿಕ್ಕಿರುವಂತದ್ದು. ಈ ವರದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ ಕೂಡ ವ್ಯಕ್ತವಾಗ್ತಾ ಇದೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಸಿಕ್ತು ಬಿಗ್ ರಿಲೀಫ್. ಲೋಕಾಯುಕ್ತ ಇಂದು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದೆ. ಒಟ್ಟು 14 ಸೈಟ್ಗಳ ಸಂಬಂಧ ನಡೀತಾ ಇರುವಂತ ತನಿಖಾ ವರದಿ ಸಿದ್ಧವಾಗಿದೆ. ಈ ತನಿಖಾ ವರದಿಯಲ್ಲಿ ದೂರುದಾರ ಕೊಟ್ಟಂತ ದೂರಿನನ್ವಯ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಹೇಳಿ ಸದ್ಯ ಬಿ ರಿಪೋರ್ಟ್ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಮೂಲಕ ಈಗ ಸದ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಸಿಎಂ ಹಾಗೂ ಇತರ 3 ಆರೋಪಿಗಳಿಗೂ ಕೂಡ ಪ್ರಕರಣದಲ್ಲಿ ಮುಕ್ತಿ ಸಿಗ್ತಾ ಇದೆ. ಇವನ್ ಆರೋಪಿಯೇ ಸಿದ್ದರಾಮಯ್ಯನವರಾಗಿದ್ರು. A2 ಸಿದ್ದರಾಮಯ್ಯನವರ ಧರ್ಮಪತ್ನಿ ಆಗಿದ್ರು. A3 ಸಿದ್ದರಾಮಯ್ಯನವರ ಬಾಮೈದ ಆಗಿದ್ರು. A4 ಭೂ ಮಾಲೀಕ ಆಗಿದ್ದ, ಈ ಹಿಂದಿನ ಭೂ ಮಾಲೀಕ. ಸೊ ಒಟ್ಟಾರೆ 4 ಜನಕ್ಕೂ ಕೂಡ ಈಗ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗ್ತಾ ಇರುವಂಥದ್ದು. ಈ ಹಿನ್ನೆಲೆ ಸದ್ಯ SIT ರಿಪೋರ್ಟ್ ಏನು ಸಲ್ಲಿಕೆ ಆಗ್ತಾ ಇದೆ, ಈ ರಿಪೋರ್ಟ್ ಹಲವಾರು ರೀತಿಯ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬ ಯಾವುದೇ ಹಸ್ತಕ್ಷೇಪ ಮಾಡಿಲ್ವಾಗಾದ್ರೆ ಸೈಟ್ ಪಡ್ಕೊಳ್ಳೋದ್ರಲ್ಲಿ, ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ವಾ, ಸಾಕ್ಷ್ಯಾಧಾರಗಳು ಕೊರತೆ ಆಗಿದೆ ಅನ್ನುವಂಥ ಮಾತನ್ನ ಇಲ್ಲಿ SIT ಹೇಳ್ತಾ ಇದೆ. ಇವತ್ತು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯ ಕೃಷ್ಣಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ SIT. ಪ್ರಕರಣದ ಹಿನ್ನೆಲೆ ಹೋರಾಟವನ್ನು ಮಾಡಿದ ಅವರಿಗೆ ಇದೀಗ ಬಿ ರಿಪೋರ್ಟ್ ಸಲ್ಲಿಕೆ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಿದೆ SIT. ನಾವಿಂದು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ. ನಿಮ್ದೇನಾದರೂ ಆಕ್ಷೇಪಣೆಗಳಿದ್ರೆ 1 ವಾರದಲ್ಲಿ ಆಕ್ಷೇಪಗಳನ್ನು ವ್ಯಕ್ತಪಡಿಸಬಹುದು ಅಂತ ಹೇಳಿ
ಶ್ರೀಮತಿ ಪಾರ್ವತಿ ಮತ್ತು ವಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಇವರು ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಅಂತಿಮ ವರದಿ ಸಲ್ಲಿಸ್ತಾ ಇದೆ ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸಿಂದ ಗೊತ್ತಾಗುತ್ತೆ ಲೋಕಾಯುಕ್ತ ತನಿಖಾಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು, ಅಂದರೆ ಸಿದ್ದರಾಮಯ್ಯವರಂಥ ರಾಜಕಾರಣಿಗಳಿಗೆ ತಮ್ಮ ಆತ್ಮಸಾಕ್ಷಿಯನ್ನು ಕೊಟ್ಬಿಟ್ಟು ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ಸುಳ್ಳು ವರದಿಯನ್ನು ತಯಾರು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಕಂಡು ಬಂದಿದೆ. ಸೊ ನಾನು ಕಾನೂನಾತ್ಮಕ ಹೋರಾಟನ ನಡೆಸ್ತೀನಿ, ನಾನು ಮಾಡಿರ್ತಕ್ಕಂಥ ಆರೋಪನ ಸಾಬೀತುಪಡಿಸ್ತೀನಿ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತೀನಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಅದೇ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಂತಿಮ ವರದಿ ಸಲ್ಲಿಸ್ತಾ ಇದ್ದಾರೆ, ನನಗೆ ಹಿಂಬರ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಹೇಳ್ತಾರೆ 50-50 ಅನುಪಾತಕ್ಕೆ ಸಂಬಂಧಪಟ್ಟಾಗೆ ತನಿಖೆಯನ್ನು ಮುಂದುವರಿಸಿ ಅಂತೇಳಿ. ಅಂದರೆ ತನಿಖೆ ಪೂರ್ತಿಗೊಂಡಿಲ್ಲ ಅನ್ನೋದು ಅವರ ನೋಟಿಸಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಅಂದರೆ ಕಾನೂನಿಗೆ ವಿರುದ್ಧವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ಇವರು ಮಧ್ಯಂತರ ವರದಿಯನ್ನೇ ಅಂತಿಮ ವರದಿ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇರೋದು ಸ್ಪಷ್ಟ ಕಂಡು ಬರುತ್ತೆ. ಸರ್, ನೀವು ಕೊಟ್ಟಿರುವಂಥ ದಾಖಲಾತಿಗಳೆಲ್ಲವೂ ಏನಾಯಿತು ಸರ್? ಅದೇ ಅವ್ರನ್ನೇ ಕೇಳಬೇಕು ಸರ್. ಈಗ ನಾನು ಏನು ದಾಖಲಾತಿ ಕೊಟ್ಟಿದ್ದೆ ಅದಕ್ಕೆ ಅವ್ರಿಗೇನು ಸ್ಪಷ್ಟೀಕರಣ ಅಲ್ಲ ಅದನ್ನೇ ಸರ್, ನನಗೆ ಈ ನೋಟಿಸಲ್ಲೇ ಗೊತ್ತಾಗುತ್ತೆ, ಅವ್ರಿಗೆ ಕಾನೂನು ಅರಿವಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಹೂಗಾರ್, ಕೊನೆಗೂ SIT ತನಿಖೆ ಪೂರ್ಣಗೊಂಡಿದೆ. SIT ತನ್ನ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಈ ಹಿನ್ನೆಲೆ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿತ 4 ಜನರು ಕೂಡ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಈಗ ನಿರ್ದೋಷಿಗಳು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಬಸವರಾಜ್? ವಿಜಯ್ ಭಾಸ್ಕರ್, ಈಗಾಗಲೇ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಕೂಡ ಸಂಚಲನ ಮೂಡಿಸಿತ್ತು. ಅದರಲ್ಲೂ ಕೂಡ ಈ ಒಂದು ವಿಚಾರವನ್ನ ರಾಷ್ಟ್ರಾದ್ಯಂತ ಕೂಡ ವಿಪಕ್ಷಗಳು ತೆಗೆದುಕೊಂಡು ಹೋಗಿದ್ವು. ಆದರೆ ಇದೀಗ ಆ ಒಂದು ತನಿಖೆಯನ್ನು ಕೂಡ ಈಗಾಗಲೇ ನ್ಯಾಯಾಲಯ ಒಂದು ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿ ಅದಕ್ಕೆ ಲೋಕಾಯುಕ್ತ ಕೂಡ ಜವಾಬ್ದಾರಿ ಕೊಟ್ಟಿತ್ತು. ಈ ಒಂದು ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿರ್ತಕ್ಕಂಥ ಒಂದು ಏನು ವಿಶೇಷ ತಂಡ ಸಂಪೂರ್ಣವಾಗಿರ್ತಕ್ಕಂಥ A1, A2, A3, A4 ಆರೋಪಿಗಳನ್ನು ಕೂಡ ವಿಚಾರಣೆ ನಡೆಸಿದೆ ಅನ್ನುವಂಥದ್ದು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಏನೋ ದೂರನ್ನ ಸಲ್ಲಿಸಿದ್ರು. ಅಂದ್ರೆ CM ಸಿದ್ದರಾಮಯ್ಯನವರು ಅವರ ಪ್ರಭಾವನ ಬೆಳೆಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಇಟ್ಕೊಂಡು ದೂರನ್ನ ಸಲ್ಲಿಸಿದ್ರು. ಆದ್ರೆ ಇದೀಗ ಸ್ನೇಹಮಯಿ ಕೃಷ್ಣ ಅವರಿಗೆ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ಸಲ್ಲಿಸಿರ್ತಕ್ಕಂಥ ದೂರೇನಿದೆ ಅದರ ಸಂಬಂಧಪಟ್ಟಂತೆ ನಾವೆಲ್ಲವೂ ಕೂಡ ವಿಚಾರಣೆ ನಡೆಸಿದ್ದೀವಿ. ಆದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ತನಿಖೆಯನ್ನ ನಾವು ಇದು ವರದಿಯನ್ನ ಕೊಡ್ತಾ ಇದ್ದೇವೆ, ಅದನ್ನೆಲ್ಲವನ್ನು ಕೂಡ ವರದಿಯನ್ನ ಕೊಡ್ತಾ ಇದ್ದೀವಿ. ಏನೇ ಆಕ್ಷೇಪಣೆಗಳು ಇದ್ರೂ ಸಹಿತ ನೀವು 1 ವಾರದೊಳಗೆ ನೀವು ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ತೆಗೆದುಕೊಂಡು ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅದು ಆ ಒಂದು ನೋಟಿಸ್ನಲ್ಲಿ ಸೂಚನೆ ಕೊಡಲಾಗಿದೆ. ಹಾಗಾಗಿ ವಿಜಯ ಭಾಸ್ಕರ್, ಇಲ್ಲಿ ಪ್ರಮುಖವಾಗಿ ಈ ಒಂದು ವರದಿಯನ್ನು ನೋಡಿದಂತ ಸಂದರ್ಭದಲ್ಲಿ ಅಥವಾ ಈ ನೋಟಿಸ್ ಅನ್ನು ನೋಡಿದಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯವರಿಗೆ ಈ ಮೂಡಾ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ತಾ ಅನ್ನುವಂತ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಒಂದ್ ಕಡೆ ಈಗಾಗಲೇ ವಿಪಕ್ಷಗಳು ಈ ಒಂದು ತನಿಖೆನೇ ಸರಿಯಾಗಿ ಆಗಿಲ್ಲ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ದಾವೆ. ದೂರದಾರ ಸ್ನೇಹಮಯಿ ಕೃಷ್ಣ ಅವರಾಗಿರ್ಬೋದು ಅಥವಾ ವಿಪಕ್ಷಗಳ ನಾಯಕರಾಗಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿಯಾಗಿ ಇದನ್ನ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲಿಕ್ಕೆ ಸಾಧ್ಯ, ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಈ ರೀತಿಯಾಗಿರ್ತಕ್ಕಂಥ ವರದಿಯನ್ನ ಕೊಡಬಹುದು ಅನ್ನುವಂಥದ್ದನ್ನ. ಸೊ ಹಾಗಾಗಿ ಇನ್ನೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಿರ್ಧಾರ ಬಂದಿಲ್ಲ. ಆದ್ರೆ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಏನು ಇಲ್ಲ, ಹಾಗಾಗಿ ನೀವು ಆಕ್ಷೇಪಣೆ ಸಲ್ಲಿಸೋದಾದ್ರೆ ಸಲ್ಲಿಸಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ CM ಸಿದ್ದರಾಮಯ್ಯ ಪ್ರಕರಣದಲ್ಲಿ ಒಂದು ಬಿಗ್ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ. ಆದ್ರೆ ಇದನ್ನ ಮುಂದುವರೆದ ಭಾಗವಾಗಿ ಕೋರ್ಟ್ ನಲ್ಲಿ ಕೂಡ ಪ್ರಶ್ನೆ ಮಾಡಬಹುದು. ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಇದನ್ನ ಅವರಲ್ಲಿ ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರ ಬಳಿ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳು ಏನಿದಾವೆ, ಇವನ್ನ ಆ ತಂಡ ಪರಿಷ್ಕರಣೆ ಮಾಡಿಲ್ವಾ ಅಥವಾ ಅದನ್ನ ಪರಿಗಣನೆ ತೆಗೆದುಕೊಂಡಿಲ್ವಾ, ಇವೆಲ್ಲಾ ವಿಚಾರಗಳನ್ನು ಕೂಡ ಚರ್ಚೆ ನಡೆಸಿ ಅದನ್ನ ಮುಂದಿನ ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಇದೀಗ ಬಂದಿರತಕ್ಕಂತ ವರದಿ ಅಂದ್ರೆ ಇದೀಗ ನೋಟಿಸ್ ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಅಧಿಕಾರಿಗಳ ಒಂದಿಷ್ಟು ಎಡವಟ್ಟುಗಳಾದಾವೆ ಅನ್ನುವಂಥದ್ದು ಕೂಡ ಆ ರಿಪೋರ್ಟ್ ನಲ್ಲಿ, ಲೋಕಾಯುಕ್ತದ ರಿಪೋರ್ಟ್ ನಲ್ಲಿ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ CM ಸಿದ್ದರಾಮಯ್ಯವರು ಅಧಿಕಾರ ದುರ್ಬಳಕೆ ಮಾಡಿಲ್ಲ, ಅದನ್ನ ಆರೋಪಕ್ಕೆ ಸರಿಯಾದಂತ ದಾಖಲೆಗಳಿಲ್ಲ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ.